ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಕ್ಯಾರೆಟು ಮತ್ತು ಒಂದು ಈರುಳ್ಳಿ ಎರಡನ್ನೂ ತುರಿದಿಟ್ಕೊಂಡಿದ್ದೀನಿ. ಕಟ್ ಮಾಡ್ಕೋಬೇಡಿ, ನೀವು ತುರಿದಿಟ್ಕೊಳ್ಳಿ. ಜೊತೆಗೆ ಒಂದು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಇದರಲ್ಲಿ ಒಂದು 6 ರೊಟ್ಟಿ ಆರಾಮಾಗುತ್ತೆ. ಅದಕ್ಕೆ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೀನಲ್ವ ಅದೆಲ್ಲನೂ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ಡ್ರೈಯಾಗಿ ಕಲಿಸ್ಕೊತೀನಿ ನೀರು ಹಾಕೋದಕ್ಕಿಂತ ಮುಂಚೆ. ಯಾಕಂದರೆ ನಾವು ತರಕಾರಿ ಮತ್ತು ಹಿಟ್ಟು ಎಲ್ಲ ಬೇರೆ ಬೇರೆ ಸೈಡ್ ಇರುತ್ತೆ, ಅದೆಲ್ಲನೂ ನೀಟಾಗಿ ಒಂದೇ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅಕ್ಕಿ ರೊಟ್ಟಿ ಅದಕ್ಕೇ ಇದನ್ನು ಕಲಿಸ್ಕೊಬೇಕು. ಇಲ್ಲಿ ನೀವು ಸಬ್ಸಿಗೆ ಸೊಪ್ಪು ಮೇಯ್ನ್ ಇಂಗ್ರೀಡಿಯೆಂಟು. ಯಾಕಂದರೆ ನನಗನ್ಸುತ್ತೆ ಈ ಮಸಾಲೆ ಅಕ್ಕಿ ರೊಟ್ಟಿಗೆ ಅದರಿಂದನೇ ತುಂಬ ಜಾಸ್ತಿ ಟೇಸ್ಟ್ ಬರೋದು ಅಂತ. ಇವಾಗ ಇಲ್ಲಿ ನಾನು ಬಟರ್ ಪೇಪರ್ ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ಬಟರ್ ಪೇಪರ್ ಇಲ್ಲ ಅಂದರೆ ನಿಮ್ಮದು ಖಾಲಿ ಆಗಿರುತ್ತಲ್ವ ಗೋಧಿ ಹಿಟ್ಟು ಕವರು, ಒಬ್ಬಟ್ಟು ತಟ್ಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ತೊಗೋಬೋದು. ಬಟ್ ಇದನ್ನು ಪರ್ಚೇಸ್ ಮಾಡಿ ನೀವು ಒಂದು 100 ರುಪೀಸ್ ಇರುತ್ತೆ. ಬಟ್ ಒಂದು ಇಯರಿಂದ ನಾನು ಆ ಪೇಪರ್ ರೋಲ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವೀಗ ಒಬ್ಬಟ್ಟು ಥರನೇ ನೀಟಾಗಿ ತೊಟ್ಕೊಳ್ಳಿ. ನಿಮ್ಗೆ ಯಾವ ಥರ ತೆಳ್ಳಗೆ ಬೇಕು, ನಿಮಗೆ ದಪ್ಪ ಇಷ್ಟನೋ ಅಥವಾ ಅಗಲ ಇದ್ದರೆ ಇಷ್ಟನೋ ರೊಟ್ಟಿ, ಅದನ್ನು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಹಂತಕ್ಕೆ ಇದನ್ನು ನೀಟಾಗಿ ತೊಟ್ಕೊಳ್ಳಿ. ನಾನು ಇಲ್ಲಿ ಇವಾಗ ರೊಟ್ಟಿ ಎಲ್ಲ ತೊಟ್ಟಿದ್ದಾಯಿತು. ಇವಾಗ ಹಂಚು ಕಾಯಕ್ಕೆ ಇಟ್ಕೊಂಡು ಹಂಚು ಕಾಯ್ದಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಪೇಪರ್ ಇದೆಯಲ್ವ ಅದನ್ನು ಹಂಗೆ ಮಗ್ಚಾಕಿ ಒಂದು 10 ಸೆಕೆಂಡ್ಸ್ ಬಿಟ್ಟರೆ ಹೀಟಿಗೆ ರೊಟ್ಟಿ ಮತ್ತು ಪೇಪರ್ ತಂತಾನೇ ಸಪ್ರೇಟ್ ಆಗುತ್ತೆ. ಆವಾಗ ಈ ಥರ ನೀವು ಪೇಪರ್ನ ಎತ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ನೀರಲ್ಲೆಲ್ಲ ಇದು ಮಾಡ್ತೀವಲ್ವ ಆ ಥರ ಏನೂ ಮಾಡಲ್ಲ. ಇದಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಸೈಡಿಂದನೂ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ಕ್ರಿಸ್ಪಿಯಾಗಿ ಬರೋ ಥರ ಬೇಯಿಸ್ಕೊಳ್ಳಿ. ನೀವು ನಾರ್ಮಲ್ ರೊಟ್ಟಿ, ಪ್ಲೇನ್ ಅಕ್ಕಿ ರೊಟ್ಟಿ ಎವ್ರಿಡೇ ಮಾಡ್ತೀವಿ. ಒಂದು ಸಲ ನಾವು ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ತರಕಾರಿ ಹೆಚ್ಕೊಳ್ಳೋದು ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ನೀವು ಇದನ್ನೇ ಮಾಡ್ಕೊಂಡು ತಿಂತೀರಾ. ಮತ್ತು ಇದಕ್ಕೆ ಪಲ್ಯನೇ ಬೇಕು ಆ ಥರ ಇಲ್ಲ, ಚಟ್ನಿ ಮಾಡಿಕೊಂಡ್ರೆ ಸಾಕು. ಇದರಲ್ಲೇ ಆಲ್ರೆಡಿ ಮಸಾಲೆ ಇರೋದ್ರಿಂದ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೋಗ್ತಾ ಅಪ್ಕಮಿಂಗ್ ಡೇಸಲ್ಲಿ ಬೇರೆ ಥರ ಅಕ್ಕಿ ರೊಟ್ಟಿ, ಪ್ಲೇನ್ ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಆ್ಯಡ್ ಮಾಡ್ಬೋದು ಅನ್ನೋ ರೆಸಿಪೀಸ್ ಕೂಡ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.